ಶ್ರೀ ಕ್ಷೇತ್ರ ತಂಗಡಿಗಿಲಿ ಬಸವ ಪ್ರಿಯ ಹಡಪದ ಅಪ್ಪಣ್ಣ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇಂದು ಹಾವೇರಿ ಜಿಲ್ಲಾ ಸಭೆಯಲ್ಲಿ ಜಿಲ್ಲಾ ಅಧ್ಯಕ್ಷರು ಷಣ್ಮುಖಪ್ಪ ಕಾಯಕದ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ರಾಜ್ಯ ಮಾಧ್ಯಮ ಪ್ರತಿನಿಧಿ ಮಲ್ಲಿಕಾರ್ಜುನ ಹಡಪದ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಬಣ್ಣ ಕ್ಯಾಲಕೊಂಡ, ಜಿಲ್ಲಾ ಖಜಾಂಚಿ ಬಸವರಾಜ ಕಾಯಕದ, ಹಾವೇರಿ ತಾಲೂಕು ಗೌರವಾಧ್ಯಕ್ಷರು ಬಸವರಾಜ ಅಪ್ಪಣ್ಣವರ, ಹಾವೇರಿ ತಾಲೂಕು ಅಧ್ಯಕ್ಷರು ಶಿವಾನಂದ ಹಡಪದ, ಕಾರ್ಯದರ್ಶಿ ಪ್ರಕಾಶ್ ಹಡಪದ, ಶಿಗ್ಗಾವ ತಾಲೂಕು ಅಧ್ಯಕ್ಷರು ಮಂಜುನಾಥ ಕ್ಷವರದ, ಹಾನಗಲ್ಲ ತಾಲೂಕು ಅಧ್ಯಕ್ಷರು ನಿಂಗಪ್ಪ ಹಡಪದ, ಬ್ಯಾಡಗಿ ತಾಲೂಕು ಅಧ್ಯಕ್ಷರು ದುಂಡಪ್ಪ ಹಡಪದ, ಹಿರೇಕೆರೂರು ತಾಲೂಕು ಅಧ್ಯಕ್ಷರು ಗಣೇಶ ಹಡಪದ, ಕಾರ್ಯದರ್ಶಿ ಭರಮಗೌಡ ಹಡಪದ, ಮಾಜಿ ಅಧ್ಯಕ್ಷರು ಹನುಮಂತ ಹಡಪದ ಸೇರಿದಂತೆ ನೂತನವಾಗಿ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿಯಾಗಿ ಈರಪ್ಪ ಕ್ಷವರದ ಹಾಗೂ ಜಿಲ್ಲಾ ಸಂಚಾಲಕರಾಗಿ ಬಸವರಾಜ ಹಡಪದ ಹಾಗೂ ಜಿಲ್ಲಾ ಮಾಧ್ಯಮ ಪ್ರತಿನಿಧಿಯಾಗಿ ಚಂದ್ರಶೇಖರ ಹಡಪದ ಆಯ್ಕೆಯಾಗಿದ್ದಾರೆ. ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಶುಭ ಕೋರಿ ಸನ್ಮಾನಿಸಲಾಯಿತು. ಜಿಲ್ಲಾ ಅಧ್ಯಕ್ಷರು ಷಣ್ಮುಖಪ್ಪ ಕಾಯಕದ ಮಾತನಾಡಿ, ಶ್ರೀಮಠಕ್ಕೆ ರಾಜ್ಯದ ಎಲ್ಲಾ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ರಾಜ್ಯ ಮಾಧ್ಯಮ ಪ್ರತಿನಿಧಿ ಮಲ್ಲಿಕಾರ್ಜುನ ಹಡಪದ ಮಾತನಾಡಿ, ಬರುವ ಇದೇ ಜೂನ್ 22ರಂದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸುಕ್ಷೇತ್ರ ತಂಗಡಗಿಯಲ್ಲಿ ಶಿವಶರಣ 12ನೇ ಶತಮಾನದ ಸಮಾಜ ಸುಧಾರಕರು ಶರಣರು ಜಗಜ್ಯೋತಿ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಗಳು ಮಲ್ಲವಿದ್ದ ಪ್ರವೀಣ ಹಾಗೂ ಶ್ರೀ ಹಡಪದ ಅಪ್ಪಣ್ಣನವರ ಸಂಸ್ಥಾನ ಮಠ ತಂಗಡಗಿಯಲ್ಲಿ ಶಿವಶರಣ ಬಸವಪ್ರಿಯ ಹಡಪದ ಅಪ್ಪಣ್ಣನವರ ಸಂಸ್ಥಾನ ಮಠದ ಪ್ರಥಮ ಪೀಠಾಧಿಪತಿಗಳಾದ ಬಸವಪ್ರಿಯ ಹಡಪದ ಅಪ್ಪಣ್ಣನವರ 18ನೇ ವರ್ಷದ ಪುಣ್ಯ ಸ್ಮರಣೆ ಹಾಗೂ ಪ್ರಥಮ ಜಗದ್ಗುರು ಅಪ್ಪಣ್ಣನವರ ಕರ್ತುಗದ್ದಿಗೆ ನಿರ್ಮಾಣದ ಅಡಿಗಲ್ಲು ಸಮಾರಂಭ ಹಾಗೂ 2026 ಮತ್ತು 27ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 90ರಷ್ಟು ಅಂಕ ಗಳಿಸಿದ ಪ್ರತಿಭಾವಂತ ಹಡಪದ ಅಪ್ಪಣ್ಣ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಅನ್ನದಾನಿ ಅಪ್ಪಣ್ಣ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಲವಾರು ಮಠಾಧೀಶರ ನೇತೃತ್ವದಲ್ಲಿ ಸಮಸ್ತ ಕರ್ನಾಟಕ ಹಡಪದ ಅಪ್ಪಣ್ಣ ಸಮಾಜದ ಎಲ್ಲ ಶರಣರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಸಮಸ್ತ ಹಡಪದ ಬಂಧುಗಳು ತನು ಮನ ಧನದಿಂದ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹಡಪದ ಅಪ್ಪಣ್ಣ ಸಮಾಜದ ರಾಜ್ಯಾಧ್ಯಕ್ಷರಾದ ದೇವು ಮುಂಡರ್ಗಿ ಅವರು ಸಮಾಜ ಬಾಂಧವರಲ್ಲಿ ವಿನಂತಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅಖಿಲ ಕರ್ನಾಟಕ ಹಡಪದ ಅಪ್ಪಣ್ಣ ಸಮಾಜದ ಬೆಂಗಳೂರು ರಾಜ್ಯ ಕಮಿಟಿ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾ ಪ್ರತಿನಿಧಿಗಳು, ಜಿಲ್ಲಾಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು, ಮಹಿಳಾ ಘಟಕದ ಅಧ್ಯಕ್ಷರು, ಸಮಾಜದ ನೌಕರರು, ಸಮಾಜದ ರೈತರ, ಸಮಾಜದ ವಿದ್ಯಾರ್ಥಿಗಳು, ಸಮಾಜದ ಕಾಯಕ ಬಂಧುಗಳು, ಧರ್ಮದರ್ಶಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ಅಖಿಲ ಕರ್ನಾಟಕ ಹಡಪದ ಅಪ್ಪಣ್ಣ ಸಮಾಜದ ಮಾಧ್ಯಮ ಪ್ರತಿನಿಧಿ ಮಲ್ಲಿಕಾರ್ಜುನ ಹಾವೇರಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ ಹಡಪದ, NKS24 ಹಾವೇರಿ. ಎಲ್ಲರಿಗೆ ನಮಸ್ಕಾರ. ಅಖಿಲ ಕರ್ನಾಟಕ ಹಡಪದ ಅಪ್ಪಣ್ಣ ಸಮಾಜದ ಎಲ್ಲ ರಾಜ್ಯ ಕಮಿಟಿಯ ಪದಾಧಿಕಾರಿಗಳಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ದೇವು ಮುಂಡ್ರಿಗಿ ಅವರ ಒಂದು ಆದೇಶ ಹಾಗೂ ಮನವಿ ಮುಖಾಂತರ ತಮ್ಗೆಲ್ಲರಿಗೂ ಗೊತ್ತು, ಬರುವ 22ನೇ ತಾರೀಕಿನಂದು ಶ್ರೀ ಕ್ಷೇತ್ರ ತಂಗಡಿಗಿ ಮಠದಲ್ಲಿ ನಮ್ಮ ಮಹಾಗುರುಗಳು ಆತ್ಮಗುರುಗಳಾದಂಥ ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮ ಬರುವ 22ನೇ ತಾರೀಕಿನಂದು ಜರುಗುತ್ತಾ ಇದೆ. ನನ್ನ ಕರ್ನಾಟಕ ರಾಜ್ಯದ ಎಲ್ಲ ಹಡಪದ ಅಪ್ಪಣ್ಣ ಸಮಾಜ ಬಾಂಧವರು, ಹಿರಿಯರು, ನೌಕರ ಸಂಘದವರು, ಮಹಿಳಾ ಸಂಘದವರು, ಎಲ್ಲ ನಮ್ಮ ಕಾಯಕ ಬಂಧುಗಳು ಸಹಿತ ಪ್ರತಿಯೊಬ್ಬರು ಸಹಿತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಿಗಿಲಾಗಿ 10ನೇ ತರಗತಿ ಹಾಗೂ PUC ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದ್ದು ವಿಶೇಷವಾದಂತಹ ಕಾರ್ಯಕ್ರಮ ಸಹ ಇದೆ. ಮಿಗಿಲಾಗಿ ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳ ಕರ್ತುಗದ್ದಿಗೆ ಅಡಿಗಲ್ಲು ಸಮಾರಂಭ ಆ ಕಾರ್ಯಕ್ರಮದಲ್ಲಿದ್ದು, ರಾಜ್ಯದ ಎಲ್ಲ ನನ್ನ ಹಡಪದ ಅಪ್ಪಣ್ಣ ಸಮಾಜ ಬಾಂಧವರು ಈ ಸಭೆಯಲ್ಲಿ ಭಾಗವಹಿಸಬೇಕಂತ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನು ಮನ ಧನದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಸಹಿತ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಲ್ಲರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಶರಣಾರ್ಥಿ. ವಿಶೇಷವಾಗಿ ನಮ್ಮ ಹಾವೇರಿ ಜಿಲ್ಲಾಧ್ಯಕ್ಷ ಸಮ್ಮುಖದಲ್ಲಿ ಇವತ್ತೊಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿ ಎಲ್ಲರಿಗೂ ಸಹಿತ ಈ ವಿಷಯವನ್ನು ತಿಳಿಸುವ ವಿಚಾರ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಶರಣಾರ್ಥಿ. ಜೈ ಹಡಪದ ಅಪ್ಪಣ್ಣ. ಕರೆ ಕೊಟ್ಟು ಇಡೀ ರಾಜ್ಯದಂತ ಬರುವ 22ನೇ ತಾರೀಕು ಏನ ನಮ್ಮ ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮ ಇದ್ದರು. ಅದರಲ್ಲಿ ಎಲ್ಲರೂ ತನು ಮನ ಧನದಿಂದ ಅಲ್ಲಿ ಭಾಗಿಯಾಗಿ ಆ ಒಂದು ಶ್ರೀಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತಂದು ನಾವೆಲ್ಲರೂ ಕೇಳ್ಕೊಳ್ತಾ, ವಿಶೇಷವಾಗಿ ಆ 10ನೇ ತರಗತಿ ಹಾಗೂ PUCಯಲ್ಲಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ, ಮಿಗಿಲಾಗಿ ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳ ಒಂದು ಅಲ್ಲೇ ಒಂದು ಅಡಿಗಲ್ಲು ಸಹ ಒಂದು ಸಮಾರಂಭ ಸಹಿತ ಐತಿ. ಗದ್ದಿಗೆದ ಒಂದು ಕರ್ತುಗದ್ದಿಗೆ ಒಂದು ಅಡಿಗಲ್ಲು ಸಮಾರಂಭ ಸಹ ಐತಿ. ವಿಶೇಷವಾಗಿ ವಿನೂತನ ಕಾರ್ಯಕ್ರಮ ಮಠದಲ್ಲಿ ಜರುಗುತ್ತಾ ಇದ್ದವು. ಇದಕ್ಕೆ ರಾಜ್ಯ ಕಮಿಟಿಗೆ ಎಲ್ಲ ಪದಾಧಿಕಾರಿಗಳು, ಆ ಮಠದ ಧರ್ಮದರ್ಶಿಗಳು, ತಾಲೂಕಿನಲ್ಲಿರ್ತಕ್ಕಂಥ, ಆಮೇಲೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು
ಎಲ್ಲ ಅವರಿವರನ್ನದೇ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ನಮ್ಮ ಸಮಾಜದ ಬಾಂಧವರು ಇದ್ರೊಳಗೆ ಭಾಗಿಯಾಗಬೇಕು. ಭಾಗಿಯಾಗೋದಷ್ಟೇ ಅಲ್ಲ ಸಹಿತ ಒಂದು ಸೇವೆ ಅನ್ನೋ ಮನೋಭಾವನೆಯಿಂದ ನಾವೆಲ್ಲರೂ ಹಡಪದ ಬಂದು ನಾವೆಲ್ಲರೂ ಒಂದು ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸುವ ಮುಖಾಂತರ ಮಠದ ಸರ್ವತೋಮುಖ ಅಭಿವೃದ್ಧಿಗಾಗಿ ಇವತ್ತು ನಾವು ನೀವು ಪಣತೋಟಲ್ಲಿ ಸೇವೆ ಮಾಡೋಣ. ಆ ಒಂದು ವಿಷಯದನ್ನುವಾಗಿ ಇವತ್ತು ನಮ್ಮ ಹಾವೇರಿ ಜಿಲ್ಲಾಧ್ಯಕ್ಷರು ತಮ್ಮದೇ ಆದಂತಹ ಒಂದು ವಿಶೇಷ ಸಭೆಯನ್ನು ಇಲ್ಲಿ ಕರೆದಿದ್ದು, ಈ ಸಭೆಯಲ್ಲಿ ಭಾಗಿಯಾದಂತ ನಮ್ಗೆಲ್ಲರೂ ಸಹಿತ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮವು ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಂದು ತಾಲೂಕಿಗೆ ತಲುಪಲಿ. ಬರುವ 22ನೇ ತಾರೀಕು ಒಂದು ಹೊಸ ಯುಗ ಅಂತಾನೆ ಅಂತ ಅನ್ಬೋದು. ಅಂದ್ರೆ ಒಂದು ನಮ್ಮ ಸಮಾಜಕ್ಕೆ ಒಂದು ಜೀವವಾಗಿ, ಒಂದು ದನಿಯಾಗಿ, ಒಂದು ಸಮಾಜ ನಮ್ಮ ದೇಹದ ಉಸಿರು ಹೆಂಗೈತಲ್ಲ ಆ ಉಸಿರಾಗಿ ಯಾರದಪ್ಪ ಅಂದ್ರೆ ನಮ್ಮ ಮೊದಲು ಇದ್ದಂತ ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳು ಅವರ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಾವು ನೀವು ಮಾಡೋದು ಆದ್ಯ ಕರ್ತವ್ಯ. ಇದರಲ್ಲಿ ಯಾವುದೋ ಒಂದು ಚಿಕ್ಕ ಪುಟ್ಟ ತಪ್ಪುಗಳು ಇರ್ಬೋದು, ಯಾರಿಗೋ ಒಂದು ಸಂದೇಶಗಳು ಬಾರದೇ ಇರ್ಬೋದು, ಫೋನ್ ಕರೆಗಳು ಬಾರದೇ ಇರ್ಬೋದು. ಆ ಒಂದು ಕಾರಣ ಇಟ್ಕೊಂಡು ನಾವು ತಪ್ಪನ್ನು ಹುಡುಕೋದು ಬೇಡ. ಒಂದು ಮಠದ ಆಶೀರ್ವಾದ, ಮಠದ ಸರ್ವತೋಮುಖ ಅಭಿವೃದ್ಧಿಗೆ ನಾವು ನೀವು ಎಲ್ಲರೂ ಸಹಿತ ಶ್ರಮಿಸೋಣ ಅಂತ ಈ ಮೂಲಕ ಎಲ್ಲರಿಗೂ ಕೇಳಿಕೊಳ್ತೇನೆ. ಮಿಗಿಲಾಗಿ ನನ್ನ ರಾಜ್ಯ ಕಮಿಟಿ ಎಲ್ಲ ಪದಾಧಿಕಾರಿ ಸಹಿತ ಒಂದು ಸತತವಾದಂಥ ಸಂಘಟನಾತ್ಮಕವಾದಂಥ ಪ್ರಯತ್ನವು ಸಹಿತ ಮಾಡ್ತಾ ಇದ್ದಾರೆ. ಧರ್ಮದರ್ಶಿಗಳಿರ್ಬೋದು, ಎಲ್ಲಾ ಜಿಲ್ಲಾ ಅಧ್ಯಕ್ಷರು ಇರ್ಬೋದು, ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕಂತ ತಮ್ಮಲ್ಲೆಲ್ಲರಿಗೂ ಕೇಳ್ಕೊಳ್ತೇನೆ. ವಿಶೇಷವಾಗಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಇಲ್ಲೇ